ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಮಾಹಿತಿ ಏನಂದ್ರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತುಂಬಾ ಜನ ರೈತರುಗಳು ಈ ಒಂದು ತಪ್ಪಿನಿಂದಾಗಿ ಹಣ ಬರುವುದನ್ನ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಸ್ವತಃ ತಾವೇ ಕೂಡ ಈ ತಪ್ಪನ್ನ ಮಾಡಿ ಮುಂದೆ ಹಣ ಬರೋ ರೀತಿ ಮಾಡ್ಕೊಂಡಿದ್ದಾರೆ. ಏನ ತಪ್ಪು ಮಾಡಿದ್ದಾರೆ ಅಂತ ಕೇಳೋದಾದ್ರೆ, ಸ್ನೇಹಿತರೆ, ಇಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂತ, ಪಿ ಎಂ ಕಿಸಾನ್ದು ನಮ್ದು ಸರೆಂಡರ್ ಆಗಿದೆ ಸರ್, ಅದನ್ನ ರಿಯಾಕ್ಟಿವೇಟ್ ಮಾಡೋದು ಹೇಗೆ, ಮತ್ತೆ ನಮಗೆ ಮುಂದಿನ ಕಂತುಗಳು ಹಣ ಬರಬೇಕು ಅಂದ್ರೆ ನಾವು ಏನು ಮಾಡಬೇಕು, ಹಾಗೆ ಇದಕ್ಕೆ ಸೊಲ್ಯೂಷನ್ ಏನು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ನ ಹೋಮ್ ಪೇಜ್ನ ಓಪನ್ ಮಾಡ್ಕೊಂಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಇದು ಸ್ವತಃ ಕೂಡ ರೈತರು ಕೂಡ ಎಲ್ಲ ಆಪ್ಷನ್ಗಳನ್ನ ಯೂಸ್ ಮಾಡ್ಬೋದು. ಇಲ್ಲಿ ಕೆಳಗಡೆ ವಾಲಂಟ್ರಿ ಸರೆಂಡರ್ ಆಫ್ ಪಿ ಎಂ ಕಿಸಾನ್ ಬೆನಿಫಿಟ್ಸ್ ಅಂತ ಬರ್ತಾ ಇದೆ. ಈ ಆಪ್ಷನ್ನ ಕ್ಲಿಕ್ ಮಾಡಿ. ಯಾರಿಗೆಲ್ಲ ಈ ಸ್ಕೀಮಲ್ಲಿ ಹಣ ಇಷ್ಟ ಇಲ್ಲ, ವಾಪಸ್ ರಿಟರ್ನ್ ಮಾಡ್ತೀರಿ, ಮತ್ತೆ ನಮಗೆ ಮುಂದಿನ ಕಂತುಗಳು ನಮಗೆ ಬೇಡ, ನಾವು ಆರ್ಥಿಕವಾಗಿ ಸಬಲವಾಗಿದ್ದೀರಿ ಅನ್ನೋ ರೈತರುಗಳು ವಾಲಂಟ್ರಿಯಾಗಿ ಸರೆಂಡರ್ ಮಾಡ್ಬೋದು. ಸರೆಂಡರ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಮುಂದಿನ ಕಂತುಗಳು ಬರೋದು ಸ್ಟಾಪ್ ಆಗುತ್ತೆ. ಸ್ನೇಹಿತರೆ, ಈಗ ನಾನು ಒಂದು ಎಕ್ಸಾಂಪಲ್ಲು ನಾನು ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಾಪ್ ಆಗಿದೆ ಅನ್ನೋದು. ಮತ್ತೆ ನಾನೊಂದು ತೋರಿಸ್ಕೊಡ್ತೀನಿ ಒಬ್ಬ ರೈತಂದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಕ್ಯಾಪ್ಷನ್ ಹಾಕಿದ ನಂತರ ಇಲ್ಲಿ ಗೆಟ್ OTP ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೀವು ಇಲ್ಲಿ ವೆರಿಫೈಡ್ OTP ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಫಾರ್ಮರ್ ಸರೆಂಡರ್ ಪಿ ಎಂ ಕಿಸಾನ್ ಬೆನಿಫಿಟ್ಸ್ ಅಂತ ಹೇಳಿ ಒಂದು ಡೀಟೇಲ್ಸ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಆ ರೈತನಿಗೆ ಇಲ್ಲಿ ತನಕ ಎಷ್ಟು ಕಂತುಗಳು ಹಣ ಬಂದಿದೆ, ಹಾಗೇನೆ ಬೆನಿಫಿಷರಿ ಸ್ಟೇಟಸ್ ACCP ಅಂತ ಬರುತ್ತೆ, ಹಾಗೇನೆ ರಿಜಿಸ್ಟ್ರೇಷನ್ ಆದ ಡೇಟು ಎಲ್ಲ ಕೂಡ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ತುಂಬಾ ಜನ ರೈತರುಗಳು ಈ ರೀತಿ ಬಂದಾಗ ಇಲ್ಲಿ ಕೆಳಗಡೆ ನೀವು ಎಸ್ ಆರ್ ನೋ ಅಂತ ಇದೆ, ಈ ಎರಡು ಆಪ್ಷನ್ ಅಲ್ಲಿ ನೀವು ಎಸ್ ಅಂತ ಮಾಡ್ತು ಅಂದ್ರೆ ನಿಮಗೆ ಮುಂದಿನ ಕಂತದ ಹಣ ಬರೋದು ಸ್ಟಾಪ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಒಂದು ಸರ್ಟಿಫಿಕೇಟ್ ಕಾಪಿ ಬರುತ್ತೆ, ಅಪ್ರಿಸಿಯೇಷನ್ ಕಾಪಿ. ನೀವು ಸರೆಂಡರ್ ಮಾಡಿದ್ಕೆ ಆ ಅಪ್ರಿಸಿಯೇಷನ್ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ನೀವು ಈ ತರ ಬಂತು ಅಂದ್ರೆ ನಿಮ್ಮ ಪಿ ಎಂ ಕಿಸಾನ್ ಸರೆಂಡರು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಇನ್ನು ಮುಂದೆ ನಿಮಗೆ ಪಿ ಎಂ ಕಿಸಾನ್ ಹಣ ಬರೋದು ಸ್ಟಾಪ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ತುಂಬಾ ಜನ ರೈತರುಗಳು ಮಾಡ್ಕೊಬಿಟ್ಟಿದ್ದೀರಾ. ಅವ್ರಿಗೆ ಏನು ಸೊಲ್ಯೂಷನ್ ಅಂತ ನೀವು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದೀರಾ. ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅದನ್ನು ಕೂಡ ಹೇಳ್ತೀನಿ. ಸೊಲ್ಯೂಷನ್ ಇದೆಯಾ ಅಥವಾ ಇಲ್ವಾ, ಅಕಸ್ಮಾತ್ ಮುಂದೆ ಯಾವತ್ತೂ ಅವ್ರಿಗೆ ಬರೋದೇ ಇಲ್ವಾ, ಎಲ್ಲಾನು ಕಂಪ್ಲೀಟ್ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ನೀವು ಎಸ್ ಅಂತ ಮಾಡಬೇಡಿ, ನೋ ಅಂತ ಮಾಡಬೇಕಾಗತ್ತೆ. ಆಟೋಮೆಟಿಕ್ ಆಗಿ ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ನೋಡ್ಬೋದು, ಆಫ್ಟರ್ ಸರೆಂಡಿಂಗ್ ಫ್ರಮ್ ದ ಪಿ ಎಂ ಕಿಸಾನ್ ಸ್ಕೀಮ್ ಯು ವಿಲ್ ಬಿ ನಾಟ್ ಏಬಲ್ ಟು ರಿಸೀವ್ ಎನಿ ಫರ್ದರ್ ಪಿ ಎಂ ಕಿಸಾನ್ ಕ್ಯಾಶ್ ಬೆನಿಫಿಟ್ಸ್. ಅಂದ್ರೆ ನೀವು ಒಂದ್ಸರಿ ಸರೆಂಡರ್ ಮಾಡಿದ ನಂತರ ಯಾವುದೇ ತರಹದ ಹಣ ಬರೋದು ನಿಮಗೆ ಸ್ಟಾಪ್ ಆಗುತ್ತೆ, ಯಾವುದೇ ಬೆನಿಫಿಟ್ ಸಿಗಲ್ಲ ಅಂತ ಹೇಳ್ತಾ ಇದೆ. ನಂತರ ಇಲ್ಲಿ ಕೆಳಗಡೆ ಯು ವಿಲ್ ಆಲ್ಸೋ ನಾಟ್ ಟು ಬಿ ಏಬಲ್ ರಿಜಿಸ್ಟರ್ ಅಗೇನ್ ಪಿ ಎಂ ಕಿಸಾನ್ ಸ್ಕೀಮ್. ನೀವು ಮತ್ತೆ ಪಿ ಎಂ ಕಿಸಾನ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಒಂದ್ಸರಿ ನೀವು ಸರೆಂಡರ್ ಮಾಡಿದ ನಂತರ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ನಿಮಗೆ ಅದು ತಗೊಳ್ಳಲ್ಲ. ನಿಮ್ಮ ಆಧಾರ್ ನಂಬರ್ ಆಲ್ರೆಡಿ ಅಲ್ಲಿ ಇರೋದ್ರಿಂದ ಇವ್ರು ಆಲ್ರೆಡಿ ಸರೆಂಡರ್ ಮಾಡಿದ್ದಾರೆ ಅಂತ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ಅದರಿಂದ ಹೊಸ ನೋಂದಣಿ ಕೂಡ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾನೆ. ಸ್ನೇಹಿತರೆ ನೋಡಿ, ನೀವು ಒಂದ್ಸರಿ ಸ್ಕೀಮ್ನ ಸರೆಂಡರ್ ಮಾಡಿದರೆ ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತುಂಬಾ ವಿಡಿಯೋಗಳಲ್ಲಿ ನೀವು ಪಿ ಎಂ ಕಿಸಾನ್ ಸರೆಂಡರ್ ಆದಂತಹ ಪಿ ಎಂ ಕಿಸಾನ್ ಯಾರು ರೈತರುಗಳಿದ್ದೀರಾ ಅವರು ನಿಮ್ಮ ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು, ಪಹಣಿ ಮತ್ತೆ ನಿಮ್ಮ ರೇಷನ್ ಕಾರ್ಡು ಕೊಟ್ಟು ನೀವು ಆಕ್ಟಿವೇಟ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಸುಳ್ಳು ಸ್ನೇಹಿತರೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ವೆಬ್ಸೈಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ, ಒಂದ್ಸರಿ ಪಿ ಎಂ ಕಿಸಾನ್ ಅಮೌಂಟ್ ಸರೆಂಡರ್ ಆದ ನಂತರ ನಿಮಗೆ ಪರ್ಯಾಯವಾಗಿ ಯಾವುದೇ ರಿಜಿಸ್ಟ್ರೇಷನ್ ಮತ್ತೆ ಅದನ್ನ ರಿಯಾಕ್ಟಿವೇಟ್ ಮಾಡ್ಕೊಳ್ಳುವಂತ ಆಪ್ಷನ್ ಎಲ್ಲಿಯೂ ಕೂಡ ಇಲ್ಲ. ಹಾಗೇನೆ ಇದುವರೆಗೆ ಪಿ ಎಂ ಕಿಸಾನ್ ಸಂಬಂಧಪಟ್ಟಂತ ಯಾವುದೇ ತರಹದ ಕಚೇರಿಗಳು ಇಲ್ಲ. ಇದು ಆನ್ಲೈನ್ ಪ್ರೊಸೆಸಿಂಗ್ ಆಗಿರೋದ್ರಿಂದ ನೀವು ಆನ್ಲೈನ್ ಅಲ್ಲೇ ಮಾಡ್ಕೋಬೇಕಾಗತ್ತೆ. ಮತ್ತೆ ಏನೇ ತಿದ್ದುಪಡಿ ಅಕಸ್ಮಾತ್ ಏನಾರು ಇತ್ತು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೋಸ್ಕರ ಆಪ್ಷನ್ ಕೂಡ ಓಪನ್ ಮಾಡ್ಕೊಟ್ಟಿದ್ದಾರೆ. ನೀವು ಒಂದ್ ವೇಳೆ ಜಾಗೃತವಾಗಿ ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ ನ ಬಳಸಬೇಕಾದಾಗ ತುಂಬಾ ಜಾಗೃತವಾಗಿ ಕೇರ್ಫುಲ್ ಆಗಿ ನೀವು ಬಳಸಬೇಕು. ಯಾಕಂದ್ರೆ ಸೆಲ್ಫ್ ಆಗು ಕೂಡ ಮೊಬೈಲ್ ಅಲ್ಲೂ ಕೂಡ ಈ ಅಪ್ಲಿಕೇಶನ್ ನ ಯೂಸ್ ಮಾಡಬಹುದು. ಇದು ಒಳ್ಳೇದು ಕೂಡ ಇದೆ, ಕೆಟ್ಟದ್ದು ಇದೆ. ಇಲ್ಲಿ ನೋಡಬಹುದು ಇನ್ನೊಂದು ಆಪ್ಷನ್ ಇದೆ, ಆನ್ಲೈನ್ ರಿಫಂಡ್ ಅಂತ. ಯಾರೆಲ್ಲ ITR ಫೈಲ್ಗಳು ಮತ್ತೆ ಜಾಬ್ ಅಲ್ಲಿ ಇರ್ತೀರಾ ಅಂತವ್ರಿಗೆ ರೀಫಂಡ್ ಮಾಡ್ಲಿಕ್ಕೋಸ್ಕರ ಆನ್ಲೈನ್ ರೀಫಂಡ್ ಅಂತ ಆಪ್ಷನ್ ಇದೆ. ಹಾಗೇನೆ ವಾಲಂಟ್ರಿ ಸರೆಂಡರ್ ಫ್ರಮ್ ಪಿ ಎಂ ಕಿಸಾನ್ ಬೆನಿಫಿಟ್ಸ್ ಅಂತ ಇದೆ. ಈ ಎರಡು ಆಪ್ಷನ್ಗಳನ್ನ ಜಾಗೃತವಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಏನಿಲ್ಲ ಸುಮ್ಮನೆ ಇದ್ರೆ ಅದು ಮುಂದಿನ ಕಂತಿನಿಂದ ಬರೋದು ಸ್ಟಾರ್ಟ್ ಆಗುತ್ತೆ. ನೀವು ಯಾವುದೇ ತರಹದ ಆಪ್ಷನ್ಗಳನ್ನ ಕ್ಲಿಕ್ ಮಾಡಿ ಎಸ್ ಆರ್ ನೋ ಅನ್ನೋ ತರ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮಗೆ ಪಿ ಎಂ ಕಿಸಾನ್ ಹಣ ಬರೋದು ಸ್ಟಾಪ್ ಆಗುತ್ತೆ. ಸ್ನೇಹಿತರೆ,
ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.